Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇನ್ನು ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಕೇಸ್ನ ತನಿಖೆ ಚುರುಕುಗೊಂಡಿದೆ. ಇನ್ನು ಇವತ್ತು ಎಂಪಿ ನಿವಾಸಕ್ಕೆ ಭೇಟಿ ನೀಡಿರುವಂತಹ ಎಫ್ಎಸ್ಎಲ್ ತಂಡ 3 ಗಂಟೆಗಳ ಕಾಲ ಪರಿಶೀಲನೆ ನಡೆಸಿದೆ. ಹಾಗೆ ಸಂತ್ರಸ್ತೆ ವಿಡಿಯೋ ಒಂದು ವೈರಲ್ ಆಗಿದ್ದು, ಆ ವಿಡಿಯೋ ಹಿಂದೆ 108 ಅನುಮಾನಗಳು ಕೂಡ ಇದೀಗ ಶುರುವಾಗಿದೆ. ಪ್ರಜ್ವಲ್ ರೇವಣ್ಣ ವಿರುದ್ಧದ ರೇಪ್ ಕೇಸ್ ತನಿಖೆ. ಸಂಸದರ ನಿವಾಸದಲ್ಲಿ ಎಫ್ಎಸ್ಎಲ್ ತಂಡದಿಂದ ತಪಾಸಣೆ. ಪ್ರಜ್ವಲ್ ರೇವಣ್ಣ ಎಂಪಿ ನಿವಾಸ. ಇದೇ ನಿವಾಸದಲ್ಲಿ ನನ್ನ ಮೇಲೆ ಅತ್ಯಾಚಾರ ನಡೆದಿತ್ತು ಅಂತ ಸಂತ್ರಸ್ತ ಮಹಿಳೆ ಆರೋಪಿಸಿದ್ರು. ಹೀಗಾಗಿ ಹಾಸನಕ್ಕೆ ಎಸ್ಐಟಿ ಅಧಿಕಾರಿಗಳು ಹಾಗೂ ಎಫ್ಎಸ್ಎಲ್ ತಂಡ ಭೇಟಿ ನೀಡಿ ಪ್ರಜ್ವಲ್ ನಿವಾಸದಲ್ಲಿ ತಪಾಸಣೆ ನಡೆಸಿದ್ರು. ಸುಮಾರು 3 ಗಂಟೆಗಳ ಕಾಲ ಪರಿಶೀಲನೆ ನಡೆಸಿ ಎಲ್ಲಾ ರೀತಿಯ ಸ್ಯಾಂಪಲ್ ಕಲೆ ಹಾಕಿ ತೆರಳಿದ್ರು. Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಇನ್ನು ವಿಡಿಯೋ ಶೇರ್ ಕುರಿತಂತೆ ಮಾತನಾಡಿದ ಪ್ರೀತಮ್ ಗೌಡ, ನನ್ನ ಕಚೇರಿಯಲ್ಲಿ 40ರಿಂದ 45 ಸಿಬ್ಬಂದಿ ಕೆಲಸ ಮಾಡ್ತಾರೆ. ವಿಡಿಯೋ ಇಟ್ಕೊಂಡವರೇ ಎಲ್ಲರೂ ತಪ್ಪಿತಸ್ಥರಾದ್ರೆ ಹಾಸನದ 15 ಲಕ್ಷ ಮೊಬೈಲ್ ಬಳಕೆದಾರರು ತಪ್ಪಿತಸ್ಥರಾಗ್ತಾರೆ. ಅಷ್ಟೇ ಅಲ್ಲ, ಈ ಕೇಸ್ನಲ್ಲಿ ಬಂಧನವಾಗಿರುವ ಆರೋಪಿಗಳು ನನ್ನ ಪಿಎಗಳಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ನಿಮ್ಗಳ ಮಾಹಿತಿಗೆ ಹೇಳ್ತೀನಿ, ನನ್ನ ಪಿ ಎ ಅಲ್ಲ. ಮೊದಲನೇ ನನ್ನ ಕಚೇರಿಯಲ್ಲಿ 45ಕ್ಕಿಂತ 50 ಜನ ಹೆಚ್ಚು ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ. ಅದರಲ್ಲಿ ಯಾರೋ ಒಬ್ಬ ವ್ಯಕ್ತಿ ಅವನ ಹತ್ರ ವಿಡಿಯೋ ಇದ್ದರೆ ಅಥವಾ ಅವನ ಹತ್ರ ಪೆನ್ ಡ್ರೈವ್ ಇದ್ದರೆ ಅಥವಾ ಕಂಪ್ಯೂಟ್ರಲ್ಲಿ ಹಾಕಿ ನೋಡಿದರೆ ಅದನ್ನು ಅಪರಾಧ ಅಂತೇಳಿ ಹೇಳಿದ್ರೆ ನನಗೆ ಆ ಅಪರಾಧದ ಇದಕ್ಕೆ ನನಗೆ ಯಾವುದೂ ಮಾಹಿತಿ ಇಲ್ಲ. ಅದಕ್ಕೆ ಹೇಳ್ತಿರೋದು SIT ಯಾವ ಮಾನದಂಡದಲ್ಲಿ ಮಾಡ್ತಿದೆ ಅಂತ ಹೇಳಿದ್ರೆ, ಇದೇ ಮಾನದಂಡದಲ್ಲಿ ವಿಡಿಯೋ ಇರೋರೆಲ್ಲರೂ ತಪ್ಪಿತಸ್ಥರು ಅಂದರೆ ಕನಿಷ್ಠ ಹಾಸನ ಜಿಲ್ಲೆಯಲ್ಲಿ 15 ಲಕ್ಷ ಮೊಬೈಲ್ ಬಳಕೆದಾರರು ಕೂಡ ತಪ್ಪಿತಸ್ಥರಾಗ್ತಾರೆ. ಮಹಿಳೆ ಕಿಡ್ನಾಪ್ ಕೇಸ್ಗೆ ಟ್ವಿಸ್ಟ್. ಎಫ್ಐಆರ್ಗೂ ಮುನ್ನ ಸತೀಶ್ ಬಾಬು ಬಂಧನ. ಇನ್ನು ರೇವಣ್ಣ ವಿರುದ್ಧದ ಕಿಡ್ನಾಪ್ ಕೇಸ್ನಲ್ಲಿ A2 ಆಗಿರುವ ಸತೀಶ್ ಬಾಬು ಬಂಧನದ ಬಗ್ಗೆ ಮಾಜಿ ಸಚಿವ ಸಾರಾ ಮಹೇಶ್ ಪ್ರಶ್ನೆ ಎತ್ತಿದ್ದಾರೆ. ಎಫ್ಐಆರ್ಗೂ ಮುನ್ನವೇ ಸತೀಶ್ ಬಾಬು ವಶಕ್ಕೆ ಪಡೆದಿದ್ದಾರೆ ಅಂತ ಆರೋಪಿಸಿದ್ದಾರೆ. ಬಂಧನದ ದೃಶ್ಯ ಬೇಕರಿ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಅದನ್ನ ಡಿಲೀಟ್ ಮಾಡಿಸಿದ್ದಾರೆ. ಈ ಕುರಿತ ಸಾಕ್ಷ್ಯ ತಮ್ಮ ಬಳಿ ಇರುವುದಾಗಿ ಸಾರಾ ಮಹೇಶ್ ಹೇಳಿದ್ದಾರೆ. ಬೆಳಿಗ್ಗೆ 12ವರೆಗೇನೆ ಸತೀಶ್ ಬಾಬುನ ಹೆಬ್ಬಾಳ್ ಬೇಕರಿ ಹತ್ರ ಇದ್ದವ್ರನ್ನ ಅರೆಸ್ಟ್ ಮಾಡ್ತಿದ್ದಾರೆ. 161 ಸ್ಟೇಟ್ಮೆಂಟ್ ಪೊಲೀಸ್ನಲ್ಲಿ ತೊಗೊಂಡಿದ್ದೀವಿ ಅಂತ ಹೇಳ್ತಾರೆ. ಆದರೆ ಆ್ಯಕ್ಟ್ ಏನು ಹೇಳುತ್ತೆ, 376ಅಲ್ಲಿ ಏನು ಹೇಳುತ್ತೆ, ತಕ್ಷಣ ಮ್ಯಾಜಿಸ್ಟ್ರೇಟ್ ಮುಂದೆ 164 ಸ್ಟೇಟ್ಮೆಂಟ್ ಆಗಬೇಕು ಅಂತ ಹೇಳ್ತಾರೆ. ಕೆಲವು ಪೊಲೀಸ್ ಅಧಿಕಾರಿಗಳನ್ನೂ ಕೂಡ ಈ ಸಂದರ್ಭದಲ್ಲಿ ಇದು ಸರಿನಾ, ರಾಜಕೀಯ ವ್ಯವಸ್ಥೆಗೋಸ್ಕರ ಈ ಥರ ಮಾಡ್ತಾ ಇದ್ದೀರಲ್ಲ, ಎಲ್ರಿಗೂ ಗೊತ್ತಿದೆ ಇದು ವ್ಯವಸ್ಥಿತ ಸಂಚು ಅಂತ. ಸಂತ್ರಸ್ತೆ ವಿಡಿಯೋ ವೈರಲ್, ಶುರುವಾಯಿತು 108 ಅನುಮಾನ. ಈ ಮಧ್ಯೆ ನಿನ್ನೆ ಸಂತ್ರಸ್ತೆಯದ್ದು ಎನ್ನಲಾದ ವಿಡಿಯೋ ಒಂದು ವೈರಲ್ ಆಗಿದೆ. ವಿಡಿಯೋದಲ್ಲಿ ಮಹಿಳೆ ಹೇಳಿಕೆ ನೀಡಿದ್ದು, ನನ್ನ ಯಾರೂ ಕಿಡ್ನಾಪ್ ಮಾಡಿಲ್ಲ ಅಂತ ಹೇಳಿರೋದು ಕಿಡ್ನಾಪ್ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಆದ್ರೆ ಇವತ್ತು ಟಿವಿ ನೋಡ್ಬೇಕಾದ್ರೆ ಗೊತ್ತಾಯ್ತು ಈ ಥರ ಎಲ್ಲ ಮಾಡ್ತಾರೆ ಅಂತ. ಅದನ್ನ ನೋಡ್ಬಿಟ್ಟು ಯಾಕಪ್ಪ ಹಿಂಗೆ ಮಾಡಿದ್ರು ಅಂತ ಯೋಚನೆ ಬಂತು. ಆದ್ರೆ ನಾನು ಯಾವ ತೊಂದರೆನೂ ಏನು ಮಾಡಿದ್ವಲ್ಲ, ಯಾಕೆ ಹಿಂಗೆ ಮಾಡ್ತವ್ರೆ ಅಂತ ನಾನು ಇದು ಮಾಡಿದೆ. ಆದರೆ ನಾವು ಈಗ ಯಾವ ರೀತಿಯಲ್ಲಿ ಏನು ಇರಲಿ, ಯಾರಿಗೂ ಏನು ತೊಂದರೆ ಇಲ್ಲ. ಭವನಕ್ನಲ್ಲಿ ರೇವಣ್ಣಲ್ಲಿ ಪ್ರಜ್ವಣ್ಣಲ್ಲಿ ಅವರಿಂದ ನಮ್ಗೆ ಏನು ತೊಂದರೆ ಇಲ್ಲ, ನಮ್ಮಿಂದ ಅವ್ರಿಗೆ ಏನು ತೊಂದರೆ ಇಲ್ಲ. ಬಾಬಣ್ಣಲ್ಲಿ ಯಾರು ಏನು ತೊಂದರೆ ಮಾಡಿಲ್ಲ. ಆದರೆ ಸಂತ್ರಸ್ತೆ ಎನ್ನಲಾದ ಈ ಮಹಿಳೆ ನೀಡಿರೋ ಹೇಳಿಕೆ 108 ಅನುಮಾನಕ್ಕೆ ಕಾರಣವಾಗಿದೆ. ಸ್ವಇಚ್ಛಾ ಹೇಳಿಕೆನ, ಬಲವಂತ ಹೇಳಿಕೆನ? ನಿಜಕ್ಕೂ ಮಹಿಳೆ ಕಿಡ್ನಾಪ್ ಆಗಿರಲಿಲ್ಲ? ಮಹಿಳೆ ಹೇಳಿಕೆಯನ್ನ ವಿಡಿಯೋ ಮಾಡಿದ್ದು ಯಾರು? ಹೀಗೆ 108 ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಬ್ಯೂರೋ ರಿಪೋರ್ಟ್ TV9. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.